ಎಲ್ಲರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್. ನೀವೆಲ್ಲ ಬಂದಿರೋದು ನಿಜವಾಗ್ಲೂ ಒಂದು ಸ್ಪೆಷಲ್ ಮೂಮೆಂಟ್. ದಿಸ್ ಇಸ್ ಮೈ ಫಸ್ಟ್ ಫಿಲ್ಮ್ ಆಸ್ ಎ ಡೈರೆಕ್ಟರ್. ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಿರೋದು ಇಟ್ ಮೀನ್ಸ್ ಎ ಲಾಟ್. ಥ್ಯಾಂಕ್ ಯು ಸೊ ಮಚ್. ಕೇಳಿ ಏನು ಹೇಳಿ. ನೀವು ಐ ಥಿಂಕ್ ಟ್ರೈಲರ್ ನೋಡಿದಾಗ ನಿಮಗೆ ಹೌದು. ಬೇಸಿಕ್ಲಿ ನೀವು ಹೇಳಿದ್ ಕರೆಕ್ಟ್. ಹುಡುಗ ಕಳೆದೋಗಿರ್ತಾನೆ, ಕರ್ಕೊಂಬರೋದು ಟ್ರೈಲರ್ ನೋಡಿದಲ್ಲಿ ಗೊತ್ತಾಗುತ್ತೆ. ಬಟ್ ಇದರಲ್ಲಿ ಮೇನ್ ಏನು ಅಂತಂದ್ರೆ, ನಾವು ಒಂದು ರೇಸಿಸಮ್ ಮತ್ತೆ ನಮ್ಮ ಏನಿದೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಮೇಲೆ ಶೋಷಣೆ ಆಗ್ತಿದೆಯಲ್ಲ, ಅದ್ರ ಮೇಲೆ ಒಂದು ಸಬ್ಜೆಕ್ಟ್ನ ತೊಗೊಂಡು ಮಾಡಿರೋಂಥ ಒಂದು ಕಥೆ ಇದು. ಇದು 2000 ಇಫ್ ಐಮ್ ನಾಟ್ ರಾಂಗ್ 21-22 ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು ನಾರ್ತ್ ಕರ್ನಾಟಕದ ಲೋಕಲ್ ಪೇಪರಲ್ಲಿ. ಹೀಗೆ ಒಂದು ಹುಡುಗ ದೇವ್ರನ್ನ ಮುಟ್ಟಿದ್ದಕ್ಕೆ ಜನರ ಸೇರ್ಕೊಂಡು ಅವನಿಗೆ ಹೊಡೆದಾಕಿರ್ತಾರೆ, ಅವನು ಊರು ಬಿಟ್ಟು ಹೊಡೋಗಿರ್ತಾನೆ. ಸೊ ಆ ಒಂದು ಇನ್ಸಿಡೆಂಟ್ ಮೇಲೆ ಮತ್ತೆ ಫಾರಿನರ್ ಇಂಡಿಯಾಗೆ ಬರೋದು ಒಂದು ಇನ್ಸ್ಪಿರೇಷನ್ ಅಂತಂದ್ರೆ, ನಮ್ಮ ಸಿಲ್ವೆಸ್ಟರ್ ಸ್ಟೆಲನ್ ಇದಾರಲ್ಲ, ಅವರ ಮಗ ಸತ್ತಾಗ 2009-10 ಅರೌಂಡ್ ದಟ್ ಟೈಮ್ ಅವ್ರು ಇಂಡಿಯಾಗೆ ಬಂದು ವಾರಣಾಸಿಲಿ ಒಂದು ಶ್ರಾದ್ದ ಪೂಜೆ ಅಂತಾರಲ್ಲ ಅದನ್ನ ಮಾಡಿಸಿರ್ತಾರೆ. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ವೆರಿ ಯುನೋ ಇಂಟ್ರೆಸ್ಟಿಂಗ್. ಬಿಕಾಸ್ ವೆಸ್ಟಲ್ಲಿ ನಮ್ಮ ಇಂಡಿಯಾನ ಇನ್ನೂ ಅಂದರೆ ನಮ್ಮ ವೇದಿಕ್ ಕಲ್ಚರ್ನ ಫಾಲೋ ಮಾಡ್ತಾರಲ್ಲ. ಇದೊಂದಲ್ಲ, ಇವನ್ ರಸ್ಟಿ ಟಿಂಡರ್ ಇದಾರಲ್ಲ ಮ್ಯೂಸಿಕ್ ಡೈರೆಕ್ಟರ್, ಅವರೆಲ್ಲ ಹಿಂದೂಯಿಸಮ್ನ ಫಾಲೋ ಮಾಡ್ತಾರೆ. ಈವನ್ ಜಿಲಾಲ್ ಈ ನ್ಯೂ ಅಬೌಟ್ ಹಿಂದೂಯಿಸಮ್. ಸೊ ನಾವು ಅಲ್ಲೂ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಇಂಡಿಯಾ ಬಗ್ಗೆ ಎಷ್ಟು ತಿಳ್ಕೊಂಡು, ಅವ್ರು ಇಂಡಿಯಾಗೆ ಬಂದಿರಲ್ಲ ಬಟ್ ನಮ್ಮ ಹಿಂದೂಯಿಸಮ್ ಬಗ್ಗೆ ಭಾಳ ತಿಳ್ಕೊಂಡಿದ್ದಾರೆ. ಸೊ ಇದೆಲ್ಲ ಒಂದು ಇನ್ಸಿಡೆಂಟ್ ಇಟ್ಕೊಂಡು ನಾವು ಒಂದು ಈ ಕಥೆನ ಮಾಡಿದ್ವಿ. ಆ್ಯಂಡ್ ನಾವೊಂದು ಈ ಸಿನಿಮಾನ ಮೆಸೇಜ್ ಆಗಲಿ, ಜನಕ್ಕೆ ಬುದ್ಧಿ ಹೇಳ್ಬೇಕಂತ ಆಗಲಿ ಆ ಒಂದು ನಿಟ್ಟಿನಲ್ಲಿ ಮಾಡಿಲ್ಲ ಫಿಲಮ್ನ. ಇಟ್ಸ್ ಆಲ್ ಅಬೌಟ್ ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್. ಸೊ ಇದೊಂದು ಡಿಫ್ರೆಂಟ್ ಕತೆ, ಒಂದು ಜನಕ್ಕೆ ರಿಲೇಟ್ ಆಗುವಂಥ ಕತೆ ಇವತ್ತಿಗೂ ನಡೀತಿದೆ. ನೀವೆಲ್ಲ ಹಳ್ಳಿಗಳಲ್ಲಿ ನೋಡಿದ್ರೆ, ನಾವು ಸಿಟಿಲಿ ಗೊತ್ತಾಗಲ್ಲ ನಮಗೆ ಯಾರು ಜಾತಿ ಅನ್ನೋದು. ಬಟ್ ಇವತ್ತಿಗೂ ಚಿಕ್ಕ ಚಿಕ್ಕ ಹಳ್ಳಿಗಳಿಗೆ ಹೋದ್ರೆ, ಟೌನ್ಗಳಿಗೆ ಹೋದ್ರೆ ಇವತ್ತಿಗೂ ನಡೀತಿದೆ. ಯಾರ ಮನೇಲಿ ಯಾವ ಜಾತಿ, ಊರ ಹಬ್ಬಗಳಾದ್ರೆ ಅವ್ರಿಗೆ ಬೇರೆ ಪದ್ಧತಿಗಳಿರುತ್ತೆ, ಇವ್ರಿಗೆ ಬೇರೆ ಪದ್ಧತಿ ಇರುತ್ತೆ. ಸೊ ಇದೆಲ್ಲ ನಡೀತಿರೋದ್ರಿಂದ ವೆರಿ ರಿಲೇಟಬಲ್. ಇವನ್ ಇದು ವೆಸ್ಟ್ ಅಲ್ಲಿ ತಗೊಂಡ್ರೆ ಬ್ಲಾಕ್ಸ್ ಅಂಡ್ ವೈಟ್ಸ್ ಮಧ್ಯೆ ನಡೀತಾ ಇದೆ. ನೀವು ಮಿಡ್ಲ್ ಈಸ್ಟ್ ಅಲ್ಲಿ ತಗೊಂಡ್ರೆ ಶಿಯಾ ಸುನ್ನೀಸ್ ಮುಸ್ಲಿಮ್ಸ್ ಅಲ್ಲೂ ಇದೆ, ಪ್ರತಿಯೊಂದು ಆಫ್ರಿಕನ್ ಕಂಟ್ರೀಸ್ ಅಲ್ಲೂ ಇದೆ. ಸೊ ಡಿಸ್ಕ್ರಿಮಿನೇಷನ್ ಐ ಥಿಂಕ್ ಹ್ಯೂಮನ್ ನೇಚರ್ ಅದು. ಶ್ರೀಮಂತರು ಬಡವರಲ್ಲಿದೆ. ಸೊ ಇದೆಲ್ಲ ನಡೀತಿರೋದು ಅಂದ್ರೆ ದೊಡ್ಡ ದೊಡ್ಡ ಕಮ್ಯುನಿಟಿ, ಸ್ಮಾಲ್ ಮೈನಾರಿಟೀಸ್ ಮೇಲಿದೆ. ಸೊ ಈ ತರ ಒಂದು ವಿಚ್ ಇಸ್ ವೆರಿ ರಿಲೇಟಬಲ್. ಇವತ್ತಿನ ಸಮಾಜದಲ್ಲಿ ಅದು ನಡೀತಿರೋದ್ರಿಂದ ಈ ಒಂದು ಕಥೆನ ತಗೊಂಡ್ವಿ, ವಿಚ್ ಇಸ್ ವೆರಿ ರಿಲೇಟಬಲ್ ಅಂತ. ಮೆಸೇಜ್ ಕೊಡಬೇಕು, ಬುದ್ಧಿ ಹೇಳ್ಬೇಕು ಅನ್ನೋ ಒಂದು ಜನ ನಮ್ಗಿಂತ ಭಾಳ ಬುದ್ಧಿಂತರಿದ್ದಾರೆ, ಯಾವ್ದನ್ನ ತಗೋಬೇಕು ಬಿಡ್ಬೇಕು ಅನ್ನೋದು. ಇದೊಂದು ಎಂಟರ್ಟೈನ್ಮೆಂಟ್. ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್. ಒಂದು ಕಮರ್ಷಿಯಲ್ ಆಂಗಲ್ ತಗೊಂಡಿದ್ವಿ. ದಿಸ್ ಇಸ್ ನಾಟ್ ವೆರಿ ಸ್ಲೋ ಪೇಸ್ಡ್ ಒಂದು ಆರ್ಟ್ ಫಿಲಮ್ ತರ ಅಲ್ಲ, ಪ್ರಾಪರ್ ಕಮರ್ಷಿಯಲ್ ಫಿಲಮ್ ತರಾನೇ ಮಾಡಿರೋಂಥ ಫಿಲಮ್ ಇದು. ಇದು ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದ್ ನಾವು 2022 ಅಕ್ಟೋಬರ್ ನವೆಂಬರ್ ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ವಿ ವೆಂಟ್ ಆನ್ ಫ್ಲೋರ್ ಅರೌಂಡ್ ಮಾರ್ಚ್ ಇಂದ ಸ್ಟಾರ್ಟ್ ಮಾಡಿದ್ದು. ವಿ ಶಾರ್ಟ್ 50% ಮಧ್ಯಪ್ರದೇಶಲ್ಲಿ ಶೂಟ್ ಮಾಡಿದ್ವಿ, ಒಂದು 30% ಚಿಕ್ಕಮಂಗ್ಳೂರಲ್ಲಿ, ಒಂದು 20% US. ನಮ್ಗೆ ಇಂಡಿಯಾದಲ್ಲಿ ಶೂಟ್ ಮಾಡೋದು ಈಸಿ ಆಗೋಯ್ತು. ಬಟ್ US ಅಲ್ಲಿ ಆಲ್ಮೋಸ್ಟ್ ವಿ ಶಾರ್ಟ್ ಫಾರ್ ಲೈಕ್ ಆಲ್ಮೋಸ್ಟ್ 3 months. ಅಂದರೆ 3 months ಫುಲ್ ಶೂಟ್ ಮಾಡಿಲ್ಲ. ಬಟ್ ನಮ್ಮ ಪರ್ಮಿಷನ್ಸ್ ಆಗಲಿ, ಆಮೇಲೆ ಟ್ರಾವೆಲ್ ಸಾಂಗ್ ಇರೋದ್ರಿಂದ ಆಗಲಿ, ಬೇರೆ ಬೇರೆ ಟೈಮ್ಗಳಲ್ಲೇ ಮಾಡೋದಾಯಿತು. ಆಲ್ಮೋಸ್ಟ್ ಒಂದು 10-15 days ಶೂಟ್ ಮಾಡಿದ್ವಿ. ಬಟ್ ಇಟ್ ಟುಕ್ ಆಲ್ಮೋಸ್ಟ್ 3 months ನಾವು ಮಾಡೋದಕ್ಕೆ. ಇವಾಗ ಆಗಸ್ಟ್ 30th ರಿಲೀಸ್ ಮಾಡಬೇಕು ಅಂತ. ಸೊ ಇವಾಗ ಸದ್ಯಕ್ಕೆ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ, ರಿಲೀಸ್ ಮಾಡ್ತಾ ಇದೀವಿ. AMC ಹತ್ರ ಮಾತಾಡಿದ್ವಿ, US ಅಲ್ಲಿ ಸ್ಟೇಜ್ ಬೈ ಸ್ಟೇಜ್ ಮಾಡೋಣ. ಬಿಕಾಸ್ ಮಾರ್ಕೆಟಿಂಗ್ ಅನ್ನೋದು ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಅಂದರೆ ಎಲ್ಲ ಒಟ್ಟಿಗೆ ಮಾರ್ಕೆಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಸ್ಟೇಜ್ ವೈಸ್ ಇಲ್ಲಿ ಮಾಡ್ತಾ ಇದ್ದೀವಿ. ಇವಾಗ ಚೈನೀಸ್ ಕಂಪ್ನಿ ಒಬ್ಬರು ತೈವಾನಿಂದ ನಮಗೆ ಇಮೇಲ್ಸಲ್ಲಿ ಇನ್ನೂ ಮಾತಾಡ್ತಾ ಇದ್ದೀವಿ. ಅವ್ರ ರೈಟ್ಸ್ನ ಬೈ ಮಾಡಬೇಕು ಅಂತಿದ್ದಾರೆ. ಸೊ ಅದು ಇನ್ನೂ ಟಾಕ್ಸಲ್ಲಿದೆ. ಇವತ್ತಿನ ನಾಳೆ ಗೊತ್ತಾಗುತ್ತೆ. ನಮ್ಗೆ ಆಯಿತು ಅಂತಂದರೆ ವಿಲ್ ಸೆಲ್ ದ ಚೈನೀಸ್ ರೈಟ್ಸ್. ಅಂತಂದರೆ ಈ ಮಿಡ್ಲ್ ಈಸ್ಟರ್ನ್ ಯಾವುದೋ 11 ಲ್ಯಾಂಗ್ವೇಜಸ್ ಇದೆಯಲ್ಲ, ಅದನ್ನು ತೊಗೋಬೇಕು ಅಂತಾರೆ ಡಬ್ಬಿಂಗ್. ಅಂದರೆ ಅವರು ಅಲ್ಲಿ ರಿಲೀಸ್ ಮಾಡಬೇಕು ಅಂತಿದ್ದಾರೆ. ಸೊ ಡಬ್ಬಿಂಗ್ ರೈಟ್ಸ್ನ ಕೊಡಬೇಕು ಅಂತಿದ್ದೀವಿ. ಸೊ ಅದು ಇನ್ನೂ ಫೈನಲ್ ಆಗಬೇಕು. ಇಲ್ಲ, PVR ಇಂಡಿಯಾ ರಿಲೀಸ್ನ ತೊಗೊಂಡಿದ್ದಾರೆ. ಸೊ ಆಲ್ ದ ಮೆಟ್ರೋಪಾಲಿಟನ್ ಸಿಟೀಸ್
ಸೊ ಮೇಜರ್ಲಿ ಬ್ಯಾಂಗ್ಳೂರಲ್ಲಿ ಇರುತ್ತೆ. ಅದಾದ್ಮೇಲೆ ಮುಂಬೈ, ಡೆಲ್ಲಿ, ಹೈದರಾಬಾದ್. ಸಿನ್ಸ್ 60-70% ಇಂಗ್ಲೀಷಲ್ಲಿ ಇರೋದ್ರಿಂದ ಸೊ ಇಲ್ಲ, ನಾವು ಬರೀ PVR ಅಲ್ಲಿ ಮಾತ್ರ ಮಾಡ್ತಾ ಇದ್ದೀವಿ. ಎಸ್, PVR ಐನಾಕ್ಸ್ ರಿಲೀಸ್ ಇದೆ. ಸಿನ್ಸ್ ಅವ್ರ ಹತ್ರ ಒಂದು ಆಲ್ಮೋಸ್ಟ್ 80% ಮಾರ್ಕೆಟ್ ಶೇರ್ ಇದೆ ಮಲ್ಟಿಪ್ಲೆಕ್ಸ್. ಸೊ ಹಾಗಾಗಿ ಆಲ್ ದ ಮೇಜರ್ ಸಿಟೀಸ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಐ ಥಿಂಕ್ ವಿಲ್ ಹ್ಯಾವ್ ಕಪಲ್ ಆಫ್ ಶೋಸ್, ಬೇರೆ ಬೇರೆ ಮೇಜರ್ ಸಿಟೀಸ್. ನಮ್ಮಲ್ಲಿ ಒಂದು 10 ಶೋ ಇರ್ಬೋದು. ಆಮೇಲೆ ನೋಡೋಣ, ರೆಸ್ಪಾನ್ಸ್ ನೋಡ್ಕೊಂಡು ದೆನ್ ವಿಲ್ ಎಕ್ಸ್ಪ್ಯಾಂಡ್. ಇಲ್ಲ, ಸಾಂಗ್ ಇಂಗ್ಲಿಷ್ ಸಾಂಗ್ ಇದಲ್ಲ, ಅದು ಲಾಸ್ ಏಂಜಲ್ಸ್ ಅಲ್ಲ, ಹಾಲಿವುಡಲ್ಲೇ ಮಾಡಿದ್ವಿ. ಬೇರೆ ಎಲ್ಲೋ ಹಾಲಿವುಡಲ್ಲೇ ಮಾಡಿದ್ದು, ಸ್ಟುಡಿಯೋದೆಲ್ಲ ರೆಕಾರ್ಡ್ ಮಾಡಿದ್ವಿ. ಅದಾದ್ಮೇಲೆ ಗಗನ್ ಬದಾರಿ ಅವರ ಸ್ಟುಡಿಯೋದಲ್ಲಿ ಇಲ್ಲಿ ಒಂದು 3 ಸಾಂಗ್ನ ಮಾಡಿದ್ವಿ. ಆಮೇಲೆ ಒಂದು ಸಾಂಗ್ ಮನೋಹರ್ ಸರ್ ಮಾಡಿದ್ದಾರೆ. ಹೌದು. ಸೊ ನಾವು ಆಕ್ಚುಲಿ ಸಿನ್ಸ್ ಆಲ್ ಇಂಡಿಯಾ ಪ್ಲಾನ್ ಮಾಡೋದ್ರಿಂದ ನಾವು ಕಾಮನ್ ಆಗಿ ಇಂಗ್ಲೀಷ್ ಸಬ್ಟೈಟ್ಲ್ ಇರುತ್ತೆ. ಆ್ಯಂಡ್ ಐ ಥಿಂಕ್ ನಮ್ಗೆ ಏನು ಅನ್ಸುತ್ತೆ ಅಂದರೆ, ಇದು ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ರಿಲೀಸ್ ಆಗ್ತಿರೋದ್ರಿಂದ ಇಂಗ್ಲೀಷ್ ಹಸ್ ಬಿಕಮ್ ಅ ಕಾಮನ್ ಲ್ಯಾಂಗ್ವೇಜ್, ಒಂದು ನ್ಯೂಟ್ರಲ್ ಲ್ಯಾಂಗ್ವೇಜ್ ಆಗೋಗಿದೆ. ಪ್ರತಿಯೊಬ್ಬರಿಗೆ ಐ ಥಿಂಕ್ ಬೇಸಿಕ್ ಅಂತೂ ಅರ್ಥ ಆಗುತ್ತೆ. ಆ್ಯಂಡ್ ತುಂಬ ಅಷ್ಟೊಂದು ಕಷ್ಟವಾದ ವರ್ಡ್ಸ್ಗಳನ್ನ ಏನು ಯೂಸ್ ಮಾಡಲ್ಲ. ಇಂಗ್ಲೀಷ್ ಆಲ್ಮೋಸ್ಟ್ 60% ಇದೆ ಫಿಲ್ಮಲ್ಲಿ, 60% ಇದೆ. ಆ್ಯಂಡ್ ಇವನ್ ಸೆನ್ಸರ್ ಆಗಿರೋದು ಹಂಗೆ. ಇದು ಕನ್ನಡ ಫಿಲ್ಮ್ ಪಾರ್ಟ್ ಇಂಗ್ಲೀಷ್, ಪಾರ್ಟ್ ಹಿಂದಿ ಅಂತ ಕೊಟ್ಟಿದ್ದಾರೆ. ಎಸ್, ಇಂಗ್ಲೀಷಲ್ಲಿದೆ. ಕನ್ನಡ ಫಿಲಮ್ ಅಂತಾನೆ ಮಾಡಿದ್ದಾರೆ, ಅಂದ್ರೆ 60% ಇಂಗ್ಲೀಷ್ ಇದೆ, ಬಟ್ ಕನ್ನಡ ಅಂತಾನೆ ಸೆನ್ಸರ್ ಮಾಡಿದ್ದಾರೆ. ಬಟ್ ಸಿ, ಲ್ಯಾಂಗ್ವೇಜ್ ಒಂದೇ ಅಂತಲ್ಲ, ಕತೆ ಒಂದು ಕನ್ನಡದ್ದು, ಆರ್ಟಿಸ್ಟ್ಗಳು ಕನ್ನಡದ್ದು, ಕತೆ ಕನ್ನಡದಿರೋದ್ರಿಂದ ಲ್ಯಾಂಗ್ವೇಜ್ ಮಾತ್ರ. ಸಿ, ನಾವು ಅಮೆರಿಕನ್ ಕೈಯಲ್ಲಿ ಕನ್ನಡ ಮಾತಾಡ್ಸೋಕ್ಕಲ್ಲ, ಅಥವಾ ಮಧ್ಯಪ್ರದೇಶದಲ್ಲಿ ನಾವು ಕನ್ನಡ ಮಾತಾಡೋಕ್ಕಲ್ಲ, ಇಲ್ಲ ಅವ್ರು ಇಲ್ಲಿ ಹಿಂದಿ ಮಾತಾಡೋಕ್ಕಲ್ಲ. ಸೊ ಹಾಗಾಗಿ ನಾವು ರಿಯಲ್ ಟೈಮ್ ನ್ಯಾಚುರಲ್ ಆಗಿ ಇಡಬೇಕು ಅಂದಾಗ ಅಮೆರಿಕನ್ ಮತ್ತೆ ಹುಡುಗ ಇಂಗ್ಲೀಷಲ್ಲಿ ಮಾತಾಡಲೇಬೇಕಾಗುತ್ತೆ. ಬಟ್ ಕತೆ ಒಂದು ಕನ್ನಡದ್ದು ಅಲ್ವಾ? ಸೊ ಹಾಗಾಗಿ ಆರ್ಟಿಸ್ಟ್ ಬಗ್ಗೆ ಹೇಳಿ. ಇಲ್ಲಿಗ ಕರ್ಸ್ಬೋದಾಗಿತ್ತು, ಬಜೆಟ್ ಜಾಸ್ತಿ ಆಗ್ಬಿಡೋದು ಅದಕ್ಕೆ. ಹಾಗಾಗಿ ಶೂಟಿಂಗ್ ಬಂದಿದ್ರು, ಮುಹೂರ್ತ ಅಂಡ್ ಶೂಟಿಂಗ್ ಎಲ್ಲ ಒಟ್ಟಿಗೆ ಕರ್ಸಿದ್ರು. ತಿರ್ಗಾ ಮತ್ತೆ ಕರ್ಸ್ಬೇಕು ಅಂತ ಗೊತ್ತಲ್ಲ, ಬಜೆಟ್ ಜಾಸ್ತಿ ಆಗ್ಬಿಡುತ್ತೆ. ಹುಡುಗ ನಾನು ಮುಂದೆ ಪ್ರಮೋಷನ್ಸ್ ಬರ್ತಾನೆ, ಇವತ್ತು ಬರೋಕ್ಕಾಗಿಲ್ಲ. ಫಿಲ್ಮ್ ಆಕ್ಟರ್, 70s ಅಲ್ಲಿ ವೆರಿ ಪಾಪ್ಯುಲರ್ ಆಕ್ಟರ್, ಅಂದ್ರೆ ಮೇನ್ ರೋಲ್ಸ್ ಮಾಡ್ತಿದ್ರು. ಇವಾಗ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿದ್ದಾರೆ. ಅವರು ಜೂಲಿಯಟ್ ರಾಬರ್ಟ್ಸ್ ಅವರ ಬ್ರದರ್. ಆ್ಯಂಡ್ ಡಾರ್ಕ್ ನೈಟ್, ಕ್ರಿಸ್ಟೋಫರ್ ನೋಲೆನ್ ಅಂತ ದೊಡ್ಡ ಫಿಲ್ಮ್ ಮೇಕರ್ಸ್ ಜೊತೆ ಮಾಡಿದ್ದಾರೆ. ಸೊ ಅವ್ರಿಗೆ ನಾವು ಫಸ್ಟ್ ಅಪ್ರೋಚ್ ಮಾಡಿದಾಗ ಗೊತ್ತಿರಲ್ಲ ಅವ್ರು ಮಾಡ್ತಾರೆ ಅನ್ನೋದು. ಸ್ಕ್ರಿಪ್ಟ್ ಅಂತ ಸಬ್ಮಿಟ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 2 weeks ಡಿಸ್ಕಷನ್ ಆಯಿತು. ಆ್ಯಂಡ್ ಸ್ಕ್ರಿಪ್ಟ್ ನಿಜವಾಗ್ಲೂ ಇಷ್ಟ ಆಗಿದ್ದಕ್ಕೆ ಅವ್ರು ಮಾಡಿದ್ರು. ಆ್ಯಂಡ್ ಅವ್ರು ಕೇಳಿದ ಬಜೆಟ್ ನಮ್ಮ ಕನ್ನಡ ಬಜೆಟ್ಗೆ ಆಗ್ತಿರಲಿಲ್ಲ. ಯಾಕೆಂದರೆ ನಾವು ಡಾಲರ್ಸ್ನ ಕಂಪೇರ್ ಮಾಡಿಬಿಟ್ರೆ ಅಂತ ಕನ್ವರ್ಟ್ ಮಾಡಿದ್ರೆ, ಹಾಗೂ ನಮ್ಮ ಕನ್ನಡದ ಮಾರ್ಕೆಟ್ನ ನೋಡಿದಾಗ ಇಟ್ ವಾಸ್ ನಾಟ್ ವಯಬಲ್. ಬಟ್ ದೆನ್ I spoke to him, I told him, sir, this is the problem. Maybe ಫ್ಯೂಚರ್ಲಿ ಯಾವಾಗ ಮಾಡೋಣ, ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಅಫೋರ್ಡ್ ಯು ಅಂತಂದೆ. He said, ಅವಿನಾಶ್, ಯು ಸೀಮ್ಸ್ ಟು ಬಿ ಅ ನೈಸ್ ಗೈ. 2 weeks ಇಂದ ಮಾತಾಡ್ತಿದ್ವಿ. ಸೊ he said, ಇಟ್ಸ್ ಓಕೆ, ನನಗೇನೋ ಈ ಫಿಲಮ್ ಮಾಡಬೇಕು ಅನಿಸ್ತಿದೆ, ಐ ಡೂ ಇಟ್. ನಿಮ್ಮ ಬಜೆಟ್ ಏನೋ ನನ್ನೇ ಕೇಳಿದ್ರು. I said, it is ವೆರಿ ಎಂಬ್ಯಾರಸಿಂಗ್ ಟು ಗಿವ್ ಎ ನಂಬರ್ ಅಂತಂದೆ. ಇಟ್ಸ್ ಓಕೆ, ನೀವೇನು ಖುಷಿನ ಕೊಡಿ ಅಂದ್ಬಿಟ್ಟು ಮಾಡಿದ್ರು. So that was a great thing, being the senior artist. Then during the shooting I asked him, like, what was one thing that, ಏನಕ್ಕೆ ಮಾಡಿದ್ರಿ ಈ ಸಿನಿಮಾನ ಅಂತ. He said, see, ನಾನು ಇಷ್ಟು ವರ್ಷ ಇಂಡಸ್ಟ್ರಿಗೆ ಕೆಲಸ ಮಾಡಿದ್ದೀನಿ. Now I want to work with new film makers. You never know ಎಲ್ಲಿಂದ ಕ್ರಿಸ್ಟೋಫರ್ ನೋಲೆನ್ ಅಂತ ಹುಡ್ತಾರೆ ಗೊತ್ತಿಲ್ಲ. ಸೊ ಆಪರ್ಚುನಿಟಿ ಕೊಡ್ಬೇಕು ನಾನು ಯಂಗ್ಸ್ಟರ್ಸ್ಗೆ, ಅದಕ್ಕೆ ಈ ಫಿಲಮ್ ಮಾಡಿದೆ ಅಂತಂದ್ರು. ಸೊ ದಟ್ ವಾಸ್ ಅ ಗ್ರೇಟ್ ಥಿಂಗ್, ಬೀಂಗ್ ಎ ಸೀನಿಯರ್ ಆಕ್ಟರ್, ನಮ್ಮಂಥ ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ಸ್ಗೆ ನ್ಯೂ ಪ್ರೊಡಕ್ಷನ್ ಹೌಸ್. ನಮ್ಮ ಕೆಲಸ ನೋಡಿದ್ದು ಅಂದರೆ ಶಾರ್ಟ್ ಫಿಲ್ಮ್ಸ್ ನೋಡಿದ್ರು, ಬಟ್ ಏನು ಹೆಸರಿಲ್ಲ, ಏನಿಲ್ಲ, ಬಟ್ ದುಡ್ಗೂ ಇಲ್ಲ, ಮಾಡಿದ್ರಂತೆ. ದಟ್ ಇಸ್ ಸಮಥಿಂಗ್ ವೆರಿ ಗ್ರೇಟ್ ಆಫ್ ಇಟ್. ತುಂಬ ಖುಷಿ ಆಗುತ್ತೆ ಕೆಲಸ ಮಾಡೋದಕ್ಕೆ. ನಿಂದಾಗ ಹೇಳಿದ್ರು, ನೀನು ಚಡ್ಡಿನೂ ಉಳಿಯಲ್ಲ ನೋಡ್ಕೊತಾ ಇರು ಅಂತಿದ್ರು. ಬಟ್ ಆದರೂ ಫಿಲಮ್ ಮಾಡಿದ್ರಿ, ದುಡ್ಡು ಬರಲ್ಲ ಅಂತ. ಹೌದೌದು, ತುಂಬಾನೇ ಕಷ್ಟ ಇದೆ ಇವತ್ತಿಗೆ ಸಿನಿಮಾ ಒಂದು. ಅದು ನಾವು ಈ ತರ ಒಂದು ಕಾನ್ಸೆಪ್ಟ್ ಬೇಸ್ ಸಿನಿಮಾ ಮಾಡೋದು, ಇಟ್ ಇಸ್ ಅ ವೆರಿ ರಿಸ್ಕಿ ಬಿಸ್ನೆಸ್. ಸಿನಿಮಾ ಎಂಡ್ ಆಫ್ ದ ಡೇ ಇಟ್ ಇಸ್ ಬಿಸ್ನೆಸ್.
ಸೊ ನಾವು ಏನೇ ಕ್ರಿಯೇಟಿವ್ ಅಂದರು ಏನೇ ಮಾಡಿದ್ರು ವಿ ಹ್ಯಾವ್ ಟು ಅಟ್ಲೀಸ್ಟ್ ಗೆಟ್ ಬ್ಯಾಕ್ ವಾಟ್ ವಿ ಹ್ಯಾವ್ ಇನ್ವೆಸ್ಟೆಡ್ ಅಟ್ಲೀಸ್ಟ್. ಬಟ್ ಟುಡೇಸ್ ಮಾರ್ಕೆಟ್ ಇಸ್ ವೆರಿ ಟಫ್. ಕನ್ನಡ OTT ಅವ್ರು ತೊಗೊಂತಿಲ್ಲ, ಥಿಯೇಟ್ರಿಗೆ ಜನ ಬರ್ತಿಲ್ಲ, ಆ್ಯಂಡ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಎಲ್ಲನೂ OTTಗೆ ಬರುತ್ತೆ ಅಂತ. OTT ಅಷ್ಟು ನಿಮ್ಗೆ ಸಿಗಲ್ಲ. ಸೊ ಜಸ್ಟ್ ಬೆಟರ್ ದೆನ್ ಯೂಟ್ಯೂಬ್ ಅದಷ್ಟೇ OTT ಅನ್ನೋದು ರೆವಿನ್ಯೂ ವೈಸ್. ಬಟ್ ಒನ್ ಗುಡ್ ಥಿಂಗ್ ವಿತ್ OTT ಇಸ್ ದಟ್ ಯು ಗೆಟ್ ಎ ರೀಚ್. ಆಸ್ ಅ ಫಿಲ್ಮ್ ಮೇಕರ್ ನಿಮ್ಮ ಕಥೆನ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದಕ್ಕೆ OTT ಇಸ್ ಅ ವೆರಿ ಗುಡ್ ಥಿಂಗ್. ನಿಮ್ಗೆ ಒಳ್ಳೆ ರೀಚ್ ಸಿಗುತ್ತೆ, ವರ್ಲ್ಡ್ ವೈಡ್ ಜನ ನೋಡ್ತಾರೆ. ಬಟ್ ಆಸ್ ಫಾರ್ ಎಸ್ ಎಕನಾಮಿ ಅಂತ ನಾವು ನೋಡಿದಾಗ ಇದು ಐ ಥಿಂಕ್ ದ ಮೇನ್ ಹೀರೋ ಇಟ್ ಸೆಲ್ಫ್ ಇಸ್ ದ ಕಾನ್ಸೆಪ್ಟ್. ಸೊ ಫಸ್ಟ್ ಡೇ ಜನ ನೋಡಿ, ಇಲ್ಲ ನೀವು ಪ್ರೀಮಿಯರ್ ಶೋ ನೋಡಿ ನಿಜವಾಗ್ಲೂ ಕತೆ ಇಷ್ಟ ಆಗಿ ನೀವೇನೋ ಪ್ರಮೋಟ್ ಮಾಡಿ ಜನಕ್ಕೂ ಇಷ್ಟ ಆದರೆ ಮೇ ಬಿ ಸಕ್ಸಸ್ ನೋಡ್ಬೋದು.